ನೀವು ನೋಡ್ತಿದ್ದೀರಾ ಸ್ಟೇಟ್ ನ್ಯೂಸ್ ಡಾಟ್ ಲೈವ್. ನಾನು ಕಲಾನ್ವಿತಾ ಜೈನ್ ಕೆರ್ವಾಶೆ. ನನ್ನ ಜೊತೆ ಈಗ ಕೆಡಿ ಸಿನಿಮಾದ ಡೈಲಾಗ್ ರೈಟರ್ ಆಗಿರುವಂತಹ ಕ್ರಾಂತಿ ಅವರಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಕ್ರಾಂತಿ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಕೆಲವರು ಹೇಳಿದ್ರು. ಅದು ಯಾರಂತ ನಾನು ಮತ್ತೆ ಹೇಳ್ತೀನಿ. ಬನ್ನಿ ಅವ್ರ ಜೊತೆ ಮಾತನಾಡಿಸ್ತಾ ಹೋಗೋಣ. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್, ನೀವ್ ಹೇಗಿದ್ದೀರಾ ಮೇಡಮ್? ನಾನು ಸೂಪರ್ ಆಗಿದ್ದೀನಿ. ಹೇಳಿ, ಕೆಡಿ ಸಿನಿಮಾದ ಬಗ್ಗೆ ಆಪರ್ಚುನಿಟಿ ಹೇಗೆ ಸಿಕ್ತು ಅಂತ. ಅಂದ್ರೆ ನಾನು ಪ್ರೇಮ್ ಸರ್ ಹತ್ರ ನಾನು 3-4 ವರ್ಷದಿಂದಾನು ಕೇಳ್ತಾ ಇದ್ದೆ ಮೇಡಮ್, ನಾನು ಬರಿಬೇಕು ಸಿನಿಮಾ ಅಂತ ಅಂದ್ಬಿಟ್ಟು. ಅದ್ರ ಜೊತೆ ನಾನು ನಮ್ಮ ಏಕಲವ್ಯ ಹೀರೋ ರಾಣಾ ಅವರಿಗೆ ಡೈರೆಕ್ಷನ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದೆ. ಆ ಟೈಮಲ್ಲಿ ಪ್ರೇಮ್ ಸರ್ನ ಮೀಟ್ ಮಾಡಿ ಹೋಗಿ ಕತೆ ಹೇಳಿ, ಚೆನ್ನಾಗಿ ಮಾತಾಡ್ತೀಯ ಕಣ, ಏನ್ ಮಾಡ್ತಿದ್ದೆ ಇದಕ್ಕೂ ಮುಂಚೆ ಅಂತ ಅಂದ್ರು. ಸರ್ ಡೈಲಾಗ್ ರೈಟರ್ ಸರ್ ಅಂತ ಅಂದೆ. 2 ಸೀನ್ ಬರಿತೀಯನೋ, ವರ್ಕ್ ಮಾಡ್ತೀಯ ಅಂತ ಅಂದ್ರು. ಪ್ರೇಮ್ ಸರ್ ಕೇಳ್ತಾ ಇದಾರೆ ಅಂತಂದ್ರೆ ಅದಕ್ಕಿಂತ ದೊಡ್ಡ ವಿಚಾರ ಇನ್ನೇನಿದೆ. ಆಮೇಲೆ ಹೀರೋ ಸರ್, ಧ್ರುವ ಸರ್ ನಂಗೆ ಪರ್ಸನಲಿ ತುಂಬಾ ಇಷ್ಟ. ಈ ಕಡೆ ಆಟ್ರಿಕ್ ಡೈರೆಕ್ಟರ್, ಈ ಕಡೆ ಆಕ್ಷನ್ ಪ್ರಿನ್ಸ್, ಅಂತ ಆಪರ್ಚುನಿಟಿ ಯಾಕೆ ಮಿಸ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಅಲ್ಲಿಂದ ಜರ್ನಿ ಶುರುವಾಯ್ತು ಮೇಡಮ್. ಯಾಕೆ ಏನು ಬರವಣಿಗೆಗೆ ಬರಬೇಕು ಅಂತ ಅನ್ಸಿದ್ದು? ಯಾವ ಟೈಮಲ್ಲಿ ಅಂತ ಅಂದ್ರೆ ಬೇರೆ ಬೇರೆ ಅವಕಾಶಗಳಿತ್ತು. ಸೊ ಯಾಕೆ ಬರವಣಿಗೆಯನ್ನೇ ಕಂಟಿನ್ಯೂ ಮಾಡ್ಬೇಕು ಅಂತ ಅನ್ಸಿದ್ದು ಕ್ರಾಂತಿ? ಅದು ವಿಧಿ ಲಿಖಿತ ಮೇಡಮ್. ನಾನು ನಿಮ್ ತರ ಆಂಕರ್ ಆಗ್ಬೇಕು ಅಂತಾನೆ ಬಂದಿದ್ದು. ಅಲ್ಲಿಂದ ನಾನು ಟ್ರೈನಿಂಗ್ ಎಲ್ಲ ಮಾಡಿ ಆಮೇಲೆ ಸಿನಿಮಾ ಕಡೆ ಒಂಚೂರು ಒಲವು ಎಳೀತು. ಸಿನಿಮಾ ಲಿಂಕ್ಗಳು ಚೆನ್ನಾಗಿ ಸಿಕ್ತು. ಅಥರ್ವ ಅಂತ ಒಂದು ಸಿನಿಮಾ, ಅಲ್ಲಿ ಅಚಾನಕ್ ಆಗಿ ಡೈರೆಕ್ಟರ್ ಸಿಕ್ಕಿದ್ರು ನನಗೆ. ಅಲ್ಲಿಂದ ಅವ್ರ ಜೊತೆ ಸಿನಿಮಾ ಜರ್ನಿಗಳು ಶುರುವಾಯ್ತು. ಹಾಗೆ ಅಲ್ಲಿಂದ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಅಸೋಸಿಯೇಟ್ ಆಗಿ, ಕೋ ಡೈರೆಕ್ಟರ್ ಆಗಿ, ಅಲ್ಲಿಂದ ಬಂದು ಕೀರ್ತಿ ಅಂತ ಅಂದೋಹಿತ ಕಲಾ ಡೈರೆಕ್ಟ್ರು ಅವ್ರು ಬಂದ್ಬಿಟ್ಟು, ನೀನ್ ಚೆನ್ನಾಗಿ ಮಾತಾಡ್ತೀಯ ಮಗ, ನೀನ್ ಯಾಕೆ ಡೈಲಾಗ್ ಬರೀಬಾರ್ದು ಅಂತೆ. ಸುಮ್ನೆ ಹೋಗೋಣ, ನಾವೆಲ್ಲ ಎಲ್ಲಿ ಬರೆಯಕ್ಕಾಯ್ತದೆ ಅಂತ ನಾವು ಅವ್ರ ಜೊತೆ ಮಾತಾಡ್ತಿದ್ದು. ಬಾ ನಾನು ಹೇಳ್ಕೊಡ್ತೀನಿ ಅಂತ ಅವ್ರೊಂದಷ್ಟು ಟೀಚ್ ಮಾಡಿ, ಹೀಗೆ ಬರ್ತಾ ಒಬ್ಬೊಬ್ರು ನಮ್ಮ ಸರ್ಕಲ್ ಅಲ್ಲೇ ಇವ್ನು ಚೆನ್ನಾಗಿ ಬರೀತಾನೆ ಅಂತ ಎಲ್ಲ ಅವ್ರವ್ರು ಅಪ್ರಿಶಿಯೇಟ್ ಮಾಡಿ ಬೆಂತಟ್ಟಿ ಇಲ್ಲಿವರೆಗೂ ಕರ್ಕೊಂಡ್ಬಂದು ನಿಲ್ಸಿದ್ದಾರೆ ಮೇಡಮ್. ಒಂದೊಂದು ಪ್ರೆಸ್ ಮೀಟ್ ಅಲ್ಲಿ ರವಿಶಂಕರ್ ಅವರು ಹೇಳ್ತಾರೆ, ಕ್ರಾಂತಿ ಅವರು ಕನ್ನಡ ಸ್ಯಾಂಡಲ್ವುಡ್ ನಲ್ಲಿ ಕ್ರಾಂತಿ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ. ಏನಂತೀರಿ ಅಂತ? ಅಂದ್ರೆ ಅವ್ರ ಪ್ರತಿ ಸಿನಿಮಾನು ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಮೇಡಮ್. ಆಮೇಲೆ ಅವ್ರು ಪರ್ಸನಲಿ, ಈ ಮಗ ನೀನ್ ಚೆನ್ನಾಗಿ ಬರೀತೀಯ ಕಣೋ, ಏನಪ್ಪಾ ಕ್ರಾಂತಿ ಇದ್ರಲ್ಲೂ ಇಟ್ಟಿದ್ಯೇನಪ್ಪ ಪಂಚಿಂಗ್ ಡೈಲಾಗ್ಸ್ ಅಂತಿರ್ತಾರ ಅವರು. ನನಗೆ ಅವ್ರ ಪರ್ಸನಲಿ ಆರ್ಟಿಸ್ಟ್, ಅವ್ರದ್ದು ಬೇರೆ ಟೋನು. ಆಮೇಲೆ ಅವ್ರು ಹೇಳಿದ್ರೆ ಜನರಿಗೆ ತುಂಬಾ ಚೆನ್ನಾಗಿ ಕೇಳಿಸುತ್ತೆ ಆ ಕೆಲವು ಡೈಲಾಗ್ಸ್ಗಳು. ಅದು ಕೇಳಿಲು ಆ ಜರ್ನಿ ಇದೆ ನಮ್ಗೆ. ಇವಾಗ ಟ್ರೈಲರ್ ಎಲ್ಲ ನೋಡಿರ್ಬೋದು ನೀವು. ಅವ್ರ ಡೈಲಾಗಿಗೆ ತುಂಬಾ ಪ್ರಶಂಸೆಗಳು ಬರ್ತಾ ಇದೆ. ಆ ಅಲೆಕ್ಸಾಂಡರ್ ತರ ಬಂದಾಗರು ಅವನು ಅನ್ನೋದು, ಆ ಟೋನ್ಗಳೇ ಬೇರೆ. ಅದು ಸೀತಾರಾಮರಾಜು ಆ ಸಿನಿಮಾದಲ್ಲೂ ಆ ಪ್ರೆಸ್ ಮೀಟ್ ಅಲ್ಲಿ ಹೇಳಿದವರು, ಅದ್ರಲ್ಲೂ ಅದ್ಭುತವಾದ ಪಾತ್ರ. ಆಮೇಲೆ ಅವ್ರಿಗಂತೂ ಅವ್ರಿಗೆ ಅಂತಾನೆ ಪರ್ಟಿಕ್ಯುಲರ್ ಆಗಿ ವರ್ಕ್ ಮಾಡಿದ್ವಿ ಕೆಲವು ಡೈಲಾಗ್ಸ್ಗಳು. ಮೊನ್ನೆ ಡಬ್ಬಿಂಗ್ ಸಿಕ್ತಾಗ್ಲೂ ಅಷ್ಟೇ, ಏನಪ್ಪಾ ಸೀತಾರಾಮರಾಜು ಚೆನ್ನಾಗಿ ಬಂದಿದ್ಯೇನಪ್ಪಾ, ಚೆನ್ನಾಗಿ ಮಾಡು, ಅದನ್ನ ಬ್ಲಾಸ್ಟ್ ಮಾಡೋಣ ಅಂತ ಇದ್ರು. ಆ ತರ ಒಂದ್ ಸಪೋರ್ಟ್ ಸಿಗುತ್ತೆ. ಅದೊಂದು ಬಾಂಧವ್ಯ ಮೇಡಮ್. ನನ್ಗೆ ಕೆಡಿ ಸಿನಿಮಾದ ಟ್ರೈಲರ್ ನೋಡಿದಾಗ ನನಗೆ ಪರ್ಸನಲ್ ಆಗಿ ಇಷ್ಟ ಆಗಿದೆ. ಡೈಲಾಗ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಹೇಗ್ ವರ್ಕ್ ಮಾಡಿದ್ರಿ ಅಂತ? ಆದ್ರೆ ಅದು ತುಂಬಾ ವರ್ಷನ್ಸ್ ಹೋದ್ಮೇಲೆ ಮೇಡಮ್, ಇವತ್ತು ಒಂದು ಬೆಸ್ಟ್ ವರ್ಷನ್ ಎಲ್ಲ ನೋಡ್ತಿದ್ದಾರೆ, ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ. ಬಟ್ ಅದ್ರ ಹಿಂದೆಗಡೆ ತುಂಬಾ ವರ್ಕ್ ಮಾಡ್ತಾರೆ ಪ್ರೇಮ್ ಸರ್. ಅಂದ್ರೆ ಒಂದು ಪಾತ್ರ ಇಷ್ಟೇ ಬಿಹೇವ್ ಮಾಡಬೇಕು, ಅದಕ್ಕೊಂದು ವೇವ್ ಲೆಂತ್, ಅದೊಂದು ಇಷ್ಟೇ ಎಕ್ಸ್ಪ್ರೆಸಿವ್ ಆಗಿರ್ಬೇಕು ಅನ್ನೋದ್ರಿಂದ ಹಿಡಿದು ಅದನ್ನ ಆರ್ಟಿಸ್ಟ್ ಸ್ಪಾಟ್ ಅಲ್ಲಿ ಯಾವ ತರ ಚೇಂಜಸ್ ಮಾಡ್ತಾರೆ. ಇವಾಗ ಎಕ್ಸಾಂಪಲ್, ಮೊದಲನೇ ಸಲ ಮಚ್ಚಿಡ್ದಿದ್ದೀನಿ, ಆ ಡೈಲಾಗ್ ನಾವು ನಾರ್ಮಲ್ ಮಚ್ಚಿಡ್ಕೊಂಡು, ನೆಲದಲ್ಲಿ ಬಿದ್ದಿರೋ ಮಚ್ಚಿಡ್ಕೊಂಡು ಹೇಳ್ತಾನೆ ಅಂತ ಪ್ರೊಡಿಕ್ಷನ್ ಅಲ್ಲಿ ನಾನ್ ಬರ್ದಿದ್ದು. ಬಟ್ ಪ್ರೇಮ್ ಸರ್ ಅಲ್ಲಿ ಯಾವ್ದೋ ಒಬ್ಬನ್ನ ಸಾಯಿಸಿ ಅವನ್ನ ಹೆಗ್ಲು ಮೇಲೆ ಹಾಕೊಂಡು ಅದ್ರ ಮೇಲೆ ಒಂದ್ 2-3 ವಾಕ್ ಮಾಡ್ಕೊಂಡು, ಅದು ಮಾಸಿವ್ ಆಗಿ ಅದು ಬೇರೆ ತರನೇ ಟ್ರೈ ಮಾಡ್ತಾರೆ. ಅದೆಲ್ಲ ಪ್ರೇಮ್ ಸರ್ ಹಾಕಿದ್ ಚಾಲೆಂಜ್ಗಳು. ಆ ತರ ಇದ್ದಾಗ ಆ ಸ್ಪಾಟ್ಗೆ ನಾವೊಂದು 23 ಡೈಲಾಗ್ ಬರ್ದಿದ್ದೀನಿ ನಾನು. ಮಗ ಈ ತರ ಒಂದು ಮಾಸ್ ಡೈಲಾಗ್ ಬೇಕಣ್ಣ, ಒಂದೇ ಡೈಲಾಗು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು, ಅದು ಇವತ್ತೆಲ್ಲರೂ ಇಷ್ಟಪಡ್ತಾ ಇದ್ದಾರೆ. ತುಂಬಾ ಖುಷಿ ಇದೆ. ನೀವು ಪ್ರೇಮ್ ಸರ್ ಅವ್ರ ಜೊತೆ 4 ವರ್ಷದಿಂದ ಇದ್ದೀರಿ, ಅಂದ್ರೆ ಕೇಳ್ತಾ ಇದ್ದೀರಿ ಅಂತ ಹೇಳಿದ್ರಿ. ಸೊ ಅವ್ರ ಜೊತೆಗಿನ ಒಡನಾಟ ಹೇಗಿದೆ? ರಕ್ಷಿತಾ ಮ್ಯಾಮ್ ಜೊತೆ ಪ್ರೇಮ್ ಸರ್ ಜೊತೆ ಒಡನಾಟ ಹೇಗಿದೆ ಅಂತ? ಅರೆ ನಾನು ಲಾಸ್ಟ್ ಹೇಳದ್ನಲ್ಲ ಮೇಡಮ್, ಅವ್ರ ಹತ್ರ ಕೆಲಸ ಮಾಡೋ ಹುಡುಗರು ಅಂದ್ರೆ ಒಂಥರ ಮನೆ ಮಕ್ಳಿದ್ದಂಗೆ. ಅವ್ರ ಮನೆ ಪ್ರತಿ ಫಂಕ್ಷನ್ ಆಗಿದ್ರು ನಾವಿರ್ತೀವಿ. ಆಮೇಲೆ ಪ್ರತಿ ಒಂದು ಸಣ್ಣ ಪುಟ್ಟ ಪೂಜೆಗಳಿದ್ರು ಅವ್ರು ಇರ್ಬೇಕು ನಮ್ಮ ಹುಡುಗರು ಅಂತ. ಪ್ರತಿ ಒಂದ್ಸಲ ಟ್ರಿಪ್ ಹೋಗ್ಲಿ, ಅವ್ರ ಬರ್ಡೇ ಮಾಡ್ಲಿ, ಏನ್ ಮಾಡ್ಲಿ, ಪ್ರತಿ ಸಲನು ನಮ್ಮ ಫ್ಯಾಮಿಲಿಲಿ ಈ ಮಕ್ಕಳು ಒಂದೇ ಅಂತ ಅಂದ್ಬಿಟ್ಟು ನಮ್ಮನ್ನ ನೋಡ್ಕೊತಾರೆ. ಅದು ತುಂಬಾ ಖುಷಿ ಆಗುತ್ತೆ ಮೇಡಮ್. ಅದ್ರಲ್ಲಿ ಇಷ್ಟು ದೊಡ್ಡ ಡೈರೆಕ್ಟ್ರು, ಅಷ್ಟು ದೊಡ್ಡ ಆರ್ಟಿಸ್ಟ್, ಅವರು ಇಷ್ಟು ಪರ್ಸನಲ್ ಆಗಿ ಮನೆ ಮಕ್ಕಳ ತರ ನೋಡೋದು ತುಂಬಾ ಖುಷಿ ಇದೆ ನಮ್ಗೆ. ಓಕೆ, ಈಗ ಹೊಸ ಬರಹಗಾರರು ಅಂತಂದಾಗ ಒಂದಿಷ್ಟು ಚಾಲೆಂಜಸ್ ಗಳು ಇದ್ದೇ ಇರುತ್ತೆ. ಅಂದ್ರೆ ಯಾವುದೇ ಬ್ಯಾಕ್ ಗ್ರೌಂಡ್ ಇರೋದಿಲ್ಲ. ಸೊ ನಿಮಗೇನಾದ್ರೂ ಚಾಲೆಂಜಸ್ ಬಂತಾ? ಹೇಗಿರ್ಬೇಕು ಹೊಸ ಬರಹಗಾರರಿಗೆ ಏನಾದ್ರೂ ಹೇಳುವುದಾದ್ರೆ ನೀವು ಅಂತ? ಅಂದ್ರೆ ಟ್ರೈನ್ ಆಗ್ಬೇಕು ಅಷ್ಟೇ ಮೇಡಮ್. ಇವಾಗ ಕೆಡಿ ಸಿನಿಮಾ ಬಂದಿದೆ, ಹೊಸ ಹುಡುಗ ಗುರು ಬರ್ದಿದ್ದಾನೆ ಅಂತ, ಅದರಿಂದ ನಾನೊಂದಷ್ಟು ಸಿನಿಮಾಗಳು ಬರ್ದಿದ್ದೀನಿ, ಒಂದು 5-6 ಸಿನಿಮಾಗಳು ಬರ್ದಿದ್ದೀನಿ. ಅದು ಒಂದಷ್ಟು ಜನ ನೋಡಿದ್ದಾರೆ, ಎಲ್ಲರೂ ಅಪ್ರಿಶಿಯೇಟ್ ಮಾಡಿದ್ದಾರೆ. ಆಮೇಲೆ ಅದರಿಂದ ಒಂದಷ್ಟು ಕಾಲೇಜ್ ಲೈಫ್ ಇಂದ ಒಂದಷ್ಟು ಬುಕ್ಸ್ಗಳು ನನಗೆ ತುಂಬಾ ಇಷ್ಟ. ಈ ಗ್ಯಾಂಗ್ಸ್ಟರಿಸಮ್ ಇವೆಲ್ಲ ರವಿ ಬೆಳಗೆರೆ ಬರೆಯೋರು, ಅವೆಲ್ಲ ತುಂಬಾ ಓದ್ಕೊಂಡ್ ಬರ್ತಾ ಇದ್ದೆ ನಾನು. ನನಗೆ ಅದು ಪರ್ಸನಲಿ ತುಂಬಾ ಇಷ್ಟ. ಆಮೇಲೆ ಇದು ನನ್ ಜನರು ಕೆಡಿ,
ಅದು ನನಗೇನು ಕಷ್ಟ ಅನಿಸ್ತಿಲ್ಲ. ತುಂಬಾ ಜನ ಕೇಳ್ತಾರೆ, ಇಷ್ಟ ಜನ ಆರ್ಟಿಸ್ಟ್ಗಳು ಎಲ್ರಿಗೂ ಡೈಲಾಗ್ ಕೊಡ್ಬೇಕು, ಒಬ್ರು ಮಾಸ್, ಒಬ್ರು ಇಂಟ್ರೋವರ್ಟ್, ಒಬ್ರು ಎಕ್ಸ್ಟ್ರೋವರ್ಟ್, ಇವೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡಿದೆ ಅಂತ ಅಂದ್ಬಿಟ್ಟು. ಅದೇ ಅದರಿಂದ ಟ್ರೈನ್ ನಮಗೆ ಕೆಲಸ ಇರುತ್ತೋ ಬಿಡುತ್ತೋ ಮೇಡಮ್, ನಾವು ಪ್ರತಿದಿನ ಟ್ರೈನ್ ಆಗ್ತಾ ಇರಬೇಕು. ಇವಾಗ ಎಕ್ಸಾಂಪಲ್ ಯಾವ ತರ ಅಂದ್ರೆ, ಯುದ್ಧ ಬಂದಾಗ ನಾವು ಶಸ್ತ್ರಾಭ್ಯಾಸ ಮಾಡೋದಕ್ಕಾಗೋದಿಲ್ಲ, ನಾವು ದಿನಾ ಟ್ರೈನ್ ಆಗ್ತಾ ಇರಬೇಕು. ಬರುತ್ತೆ, ಇವಾಗ ನನಗೆ ಕೇಳಿ ಬಂದಂಗೆ ಪ್ರತಿಯೊಬ್ಬರ ಜೀವನದಲ್ಲೂ ಒಂದ್ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ, ಅವಾಗೆಲ್ಲ ಉಪಯೋಗಿಸ್ಕೋಬೇಕು ಮೇಡಮ್. ಈ ಸಿನಿಮಾದಲ್ಲಿ ಕೆಲವೊಂದು ವಿಚಾರ ಹೇಳ್ಕೊಂಡಿದ್ದಾರೆ, ಬಟ್ ಕೆಲವೊಂದು ರಿವೀಲೇ ಆಗಿಲ್ಲ. ಸೊ ಏನಾದ್ರೂ ಸರ್ಪ್ರೈಸ್ ಏನಾದ್ರೂ ಇದೆಯಾ ಅಂತ? ಅಂದ್ರೆ ತುಂಬಾ ವಿಚಾರ ಪ್ಲೀಸ್ ಹೇಳಿ. ಬನ್ನಿ ಭಯ್ಯ. ಈ ಸಿನಿಮಾ ಇರೋ ಸರ್ಪ್ರೈಸ್ಗಳು ಆಲ್ರೆಡಿ ಕೆಲವೊಂದು ರಿವೀಲ್ ಮಾಡಿದೀವಿ. ಒಂದೇ ಒಂದು ಸರ್ಪ್ರೈಸ್ ಇದೆ, ಅದು ಕವಿ ಕ್ಯಾರೆಕ್ಟರ್. ತುಂಬಾ ಜನ ಕೇಳ್ತಾರೆ, ಕವಿರತ್ನ ಕಾಳಿದಾಸನ ಹೆಂಗೆ ಕಾಳಿದಾಸನ ಇಟ್ಟಿದ್ದೀರಾ, ಕವಿ ಎಲ್ಲಿ ಅಂತ ಅಂದ್ಬಿಟ್ಟು. ಆ ಕವಿನೇ ನಮ್ಮ ಯಶ್ ಶೆಟ್ಟಿ ಭಯ್ಯ. ಒಂದ್ಸಲ ಇವರೇ ಸರ್ಪ್ರೈಸ್ ಅವ್ರ ಇಲ್ಲ, ನಾನು ಆಗ್ಲೇ ಮಾತಾಡಿದ್ದೇನೆ. ನಿಜವಾಗ್ಲೂ ಈ ಮೂವಿಯಲ್ಲಿ ಒಂದು ಬೊಂಬಾಟಾಗಿ ನಾನು ತುಂಬಾ ಎಂಜಾಯ್ ಮಾಡಿದೆ ಅಂದ್ರೆ ಇವ್ರ ಡೈಲಾಗ್ ಅನ್ನ. ಅದನ್ನ ನಾನು ತುಂಬಾ ಚೆನ್ನಾಗಿ ಹೇಳಿದ್ದೀನಿ. ಧ್ರುವ ಅವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ, ಸಂಜಯ್ ದತ್ ಅವರು ಹೇಳಿದ್ದಾರೆ. ಪ್ರತಿಯೊಂದು ಕ್ಯಾರೆಕ್ಟರ್ ಇವ್ರು ಬರೆದಂತ ಅಕ್ಷರಗಳನ್ನ ತುಂಬಾ ಎಂಜಾಯ್ ಮಾಡ್ಕೊಂಡು ಹೇಳಿದ್ದಾರೆ. ನಾನು ಒಂದು ಯಾವ್ದೊಂದು ಪಾಯಿಂಟ್ ಅಲ್ಲಿ ಸೆಕೆಂಡ್ ಹಾಫ್ ಅಲ್ಲಿ ಒಂದು ಡೈಲಾಗ್ ಹೇಳ್ತೀನಿ, ಇವ್ರು ಬರೆದು ಕೊಟ್ರು, ಒಂದೇ ಸಲ ನೋಡಿದ್ ನಾನು, ಅಷ್ಟು ಮನ್ಸಿಗೆ ಹತ್ರ ಆಗ್ಬಿಡ್ತದೆ ಡೈಲಾಗ್ ನನಗೆ. ಒಂದೇ ಟೇಕ್ ಅದು ಕೂಡ ಅಷ್ಟು ಚೆನ್ನಾಗಿದೆ. ಈ ಮೂವಿಯಲ್ಲಿ ಇವ್ರ ಪಾತ್ರ ತುಂಬಾ ದೊಡ್ಡದು. ನನ್ನ ಪ್ರೀತಿಯ ಡೈಲಾಗ್ ರೈಟರ್ ಇವರು ಕ್ರಾಂತಿಕುಮಾರ್ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ನಿಜವಾಗ್ಲೂ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇನ್ನೊಂದು ಆಸ್ತಿ ಆಗ್ತಾರೆ ಇವರೀಗ. ಅಂದ್ರೆ ಅವ್ರ ಪಾತ್ರನೇ ಆಗಿದೆ ಮೇಡಮ್. ಇವಾಗ ಒಂದು ಸಂಜಯ್ ದತ್ ಸರ್ ಇದ್ದಾರೆ, ಅವರೆಲ್ಲ ಇದ್ದಾರೆ, ಅವ್ರ ಜೊತೆಗೆ ಒಂದಷ್ಟು ಪಾತ್ರಗಳು ಏನು ಈ ಸಿನಿಮಾದಲ್ಲಿ ಎಲ್ಲ ಮೂವ್ ಮಾಡ್ತಾರೋ ಅದ್ರಲ್ಲಿ ಒಂದು ಮೇಜರ್ ಪಾತ್ರ ಈ ಕವಿ ಅನ್ನೋ ಪಾತ್ರ. ಅದು ನಿಮಗೆ ಅವ್ರ ಸಿನಿಮಾ ಓಪನಿಂಗ್, ಅವ್ರ ಎಂಟ್ರಿಲೇ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಒಂದು ಅದ್ಭುತವಾದ ಡೈಲಾಗ್ ಅಲ್ಲಿ ಅವ್ರು ಇಷ್ಟ ಆಗ್ಬಿಡ್ತಾರೆ ನಿಮ್ಗೆ. ತುಂಬಾ ಚೆನ್ನಾಗಿದೆ. ಅದೊಂದು ಸರ್ಪ್ರೈಸ್ ತೋರಿಸಿದೀವಿ ನಾವು ಆಲ್ರೆಡಿ. ಆಕ್ಚುಲಿ ಸಿನಿಮಾ ಅಂತ ಬಂದಾಗ ಕಥೆ ಎಷ್ಟು ಇಂಪಾರ್ಟೆಂಟು, ನಟನೆ ಎಷ್ಟು ಮುಖ್ಯನೋ, ಡೈಲಾಗ್ ತುಂಬಾ ಮುಖ್ಯ ಆಗುತ್ತೆ. ಸೊ ನೀವ್ ಅದನ್ನ ಈಗ ನಾನು ಆಗ್ಲೇ ಮಾತಾಡ್ತಾ ಹೇಳ್ತಾ ಇದ್ದೆ, ಈಗ ಒಬ್ಬ ವಾಯ್ಸ್ ಓವರ್ ಆರ್ಟಿಸ್ಟ್ ಒಬ್ಬ ಕ್ಯಾರೆಕ್ಟರ್ನ ಹೇಗೆ ಜೀವ ತುಂಬ್ತಾನೋ, ಡೈಲಾಗ್ ರೈಟರ್ನು ಕೂಡ ಅಷ್ಟೇ ಪಾತ್ರ ಇರುತ್ತೆ ಅಂತ. ಆದ್ರೆ ಅಂದ್ರೆ ಹೇಗ್ ಬ್ಯಾಲೆನ್ಸ್ ಮಾಡ್ತೀರಾ ಈಗ ಕಾಮಿಡಿ ಆಕ್ಟಿಂಗ್? ನೀವ್ ಆಗ ಮಾತಾಡ್ತಾ ಹೇಳಿದ್ರಿ, ಬಟ್ ಒಂದ್ ಸ್ವಲ್ಪ ಡೀಟೇಲ್ ಆಗಿ ಹೇಳೋದಾದ್ರೆ, ಈಗ ಕಾಮಿಡಿ ಆಕ್ಟರ್ಗೆ ಅದಕ್ಕೂ ಒಂದು ಜೀವ ತುಂಬಬೇಕಾಗಿರುತ್ತೆ. ಸೊ ಮೇನ್ ಕ್ಯಾರೆಕ್ಟರ್ ಅಂತ ಬಂದಾಗ ಅದಕ್ಕೂ ಒಂದು ಜೀವ ತುಂಬಿ ಅದನ್ನ ಬರಿಬೇಕಂತ ಇರುತ್ತೆ. ಸೊ ಹೇಗೆ ಅದನ್ನ ಬ್ಯಾಲೆನ್ಸ್ ಮಾಡ್ತೀರಾ ಅಂತ? ಅಂದ್ರೆ ಪ್ರೇಮ್ ಸರ್ ಆತರ ಸೆಟ್ ಮಾಡ್ಬಿಡೋರು ಮೇಡಮ್. ಈ ಪಾತ್ರ ಇದೇ ತರ ಬಿಹೇವ್ ಮಾಡ್ಬೇಕು ಅಂತ ಸೆಟ್ ಮಾಡ್ಬಿಡೋರು. ಅದ್ರ ಜೊತೆ ಆರ್ಟಿಸ್ಟ್ಗಳ ಸಪೋರ್ಟ್ ಮೇಡಮ್. ಇವತ್ತು ನಿಮ್ಗೆ ಒಂದು ಪೋಸ್ಟರ್ ಆಗಿರ್ಬೋದು, ಒಂದು ದೊಡ್ಡ ತಾರಾಗಣ ಎಲ್ಲ ಏನಿದೆ ಎಲ್ಲ ವೆರಿ ಸಿಂಪಲ್ ಮೇಡಮ್. ಏನಕ್ಕೆ ಮನುಷ್ಯ ದೊಡ್ಡವರಾಗ್ತಾರೆ ಅಂತಂದ್ರೆ ಅಷ್ಟು ಸಿಂಪಲ್ ಆಗಿ ಬದುಕ್ಬೇಕು ಅನ್ನೋದನ್ನ ತೋರಿಸಿದ್ದು ನನಗೆ KD ಫಿಲಮ್ ಮೇಡಮ್. ಅವರೆಲ್ಲ ಜೊತೆಗೆ ಬ್ಲೆಂಡ್ ಆಗೋರು, ಹೇಳೋರು ಹಿಂದಿನ ಕಾಲದಲ್ಲಿ ಎಲ್ಲ ಆರ್ಟಿಸ್ಟ್ಗಳು ಜೊತೆ ಕೂತ್ಕೊಳ್ಳೋರು, ಎಲ್ಲ ಕೂತ್ಕೊಂಡು ಜೊತೆಗೆ ಮಾತಾಡೋರು, ಒಂದು ಬಾಂಧವ್ಯ ಬಿಲ್ಡ್ ಮಾಡ್ಕೊಳ್ಳೋರು, ಆಮೇಲೆ ಹೋಗಿ ಪರ್ಫಾರ್ಮ್ ಮಾಡೋರು. ಅದಕ್ಕೆ ನಿಮ್ಗೆ ಆ ತರ ಕಾಣೋದು ಅಂತ. ಇದರಲ್ಲಿ ಆ ತರ ತುಂಬಾ ಚಾನ್ಸಸ್ ನಾನು ನೋಡಿದೆ. ಧ್ರುವ ಸರ್ ಅಷ್ಟೇ, ಅವ್ರ ಕೋ ಆರ್ಟಿಸ್ಟ್ ಯಾರೇ ಇರ್ಲಿ, ಗುರು ನೀನ್ ಹಿಂಗೆ ಹೇಳೋ ಗುರು, ಮೇಡಮ್ ನೀವ್ ಹಿಂಗ್ ತಗೊಳ್ಳಿ ಮೇಡಮ್ ಹಿಂಗ್ ಮಾಡೋಣ ಮೇಡಮ್ ಅನ್ನೋದು, ನೀವ್ ಈ ತರ ಆಕ್ಟ್ ಮಾಡ್ರೆ ನಾನು ಈ ತರ ಹೇಳ್ತೀನಿ ಅಂತ. ಹೌದಾ, ನೀವ್ ಹಂಗ್ ಕೌಂಟರ್ ಕೊಡ್ತೀರಾ, ನಾನು ಈ ತರ ಕೌಂಟರ್ ಕೊಡ್ತೀನಿ, ನೀವು ಲುಕ್ ಹಿಂಗ್ ಕೊಟ್ರೆ ನಾನು ಈ ತರ ಕೊಡ್ತೀನಿ. ಪ್ಲೇಸ್ಮೆಂಟ್ಗಳು ಮೇಜರು, ಅವನ್ನೆಲ್ಲ ಒಂದು ರೌಂಡ್ ಟೇಬಲ್ ಹಾಕಿ ಎಲ್ಲ ಆರ್ಟಿಸ್ಟ್ಗಳು, ಪ್ರೇಮ್ ಸರ್, ನಾವು ಎಲ್ಲ ಕೂತ್ಕೊಂಡು ನಾನು ಡೈಲಾಗ್ ಹೇಳ್ತಾ ಇರುವೆ, ಅವ್ರ ಸ್ಟೈಲಲ್ಲಿ ಅವರು ಪರ್ಫಾರ್ಮ್ ಮಾಡ್ತಾ ಇರೋ, ಅದು ಪ್ರೇಮ್ ಸರ್ ಕರೆಕ್ಟ್ ಮಾಡ್ತಾ ಇರೋರು. ಅದರಿಂದ ಇಷ್ಟು ಸುಲಭ ಆಗಿದೆ ಮೇಡಮ್. ನೀವ್ ಈಗ್ಲೇ ಮಾತಾಡ್ತಾ ಹೇಳಿದ್ರಿ ತುಂಬಾ ಆರ್ಟಿಸ್ಟ್ಗಳ ಜೊತೆ ಕೆಲಸ. KD ಸಿನಿಮಾದಲ್ಲಿ ತುಂಬಾ ದೊಡ್ಡ ದಿಗ್ಗಜರು ಕೂಡ ನಾವು ನೋಡ್ತೀವಿ, ರಮೇಶ್ ಅರವಿಂದ್ ಅವರು, ರವಿಚಂದ್ರನ್ ಅವರು, ಸುದೀಪ್ ಅವರು. ಸೊ ಅವ್ರ ಜೊತೆಗಿನ ಒಡನಾಟ ಹೇಗಿತ್ತು ಅಂತ ಏನಾದ್ರು ಮಾತಾಡ್ಸೋ ಅವಕಾಶ ಸಿಗ್ತಾ ಸೆಟ್ ಅಲ್ಲಿ, ಹೇಗೆ ಅಂತ? ತುಂಬಾ ಮೇಡಮ್. ಜೊತೆ ಕೂತ್ಕೊಂಡು ಊಟ ಮಾಡೋದ್ರಿಂದ ಹಿಡಿದು, ಅವ್ರ ಹತ್ರ ನಾವು ರೇಗಿಸ್ಕೊಳ್ಳೋದ್ರಿಂದ ಹಿಡಿದು, ಬೈಸ್ಕೊಳ್ಳೋದ್ರಿಂದ ಹಿಡಿದು, ಪ್ರೀಸೋದಿಂದ ಹಿಡಿದು, ನಗ್ಸೋದಿಂದ ಹಿಡಿದು ಎಲ್ಲ ಲೈಫು ನೋಡ್ಬಿಟ್ರೆ ಮೇಡಮ್. ಇವಾಗ ನಾವು ಚಿಕ್ಕ ವಯಸ್ಸಲ್ಲಿ TV ನೋಡುವಾಗ ನಮ್ಮ ತಂದೆಯವ್ರು ಹಿಂದಿ ಸಿನಿಮಾ ನೋಡೋರು. ಅವ್ರು ಹೇಳೋರು ನಮ್ಗೆ, ಇವ್ರು ಸಂಜಯ್ ದತ್ ಅಂತ, ಇವರು ಧರ್ಮೇಂದ್ರ ಅಂತ, ಈ ತರ ಪ್ರತಿಯೊಂದು ಕ್ಯಾರೆಕ್ಟರ್ನು ನಮ್ಗೆ ಹೇಳ್ಕೊಂಡು ಹೋಗೋರು. ಆಮೇಲೆ ನನ್ನ ಫೇವ್ರೇಟ್ ಅಂತಾನು ಹೇಳೋರು. ಅವರು ಇರೋ ಸಿನಿಮಾದಲ್ಲಿ, ನಮ್ಮಪ್ಪ ಇಷ್ಟಪಡೋ ಸಿನಿಮಾದಲ್ಲಿ ಅವ್ರಿಗೆ ನಾನ್ ಡೈಲಾಗ್ ಬರೀತಿದ್ದೀನಿ. ನಾನು ಇಷ್ಟಪಡೋದು ಧ್ರುವ ಸರ್ ಇದ್ದಾರೆ, ಪ್ರೇಮ್ ಸರ್ ಇದ್ದಾರೆ, ಇವರೆಲ್ಲ ರಮೇಶ್ ಸರ್, ರವಿ ಸರ್, ಇವರೆಲ್ಲ ಹಿರಾಗಳು ಮೇಡಮ್. ಯಾಕಂದ್ರೆ ಹೀರೋಗಳ ಜೊತೆ ಕೆಲಸ ಮಾಡಬಹುದು, ಲೆಜೆಂಡ್ಗಳ ಜೊತೆ ಕೆಲಸ ಮಾಡೋ ಅವಕಾಶ ಎಲ್ರಿಗೂ ಸಿಗಲ್ಲ. ಅದ್ ನನಗ್ ಸಿಕ್ಕಿದೆ, ಅದು ತುಂಬಾ ಖುಷಿ ಇದೆ. ಮುಂದಿನ ಪ್ರಾಜೆಕ್ಟ್ಗಳ ಬಗ್ಗೆ ಹೇಳುವುದಾದ್ರೆ, ಯಾವೆಲ್ಲ ಸಿನಿಮಾಗಳಲ್ಲಿ ನೀವು ಬ್ಯುಸಿ ಆಗಿದ್ದೀರಾ, ಹೇಗೆ ಅಂತ? ಮುಂದೆ ಇವಾಗ KD ಕಳೆದ ನಂತರ ಬೃಂದಾ ವಿಹಾರಿ ಅಂತ ಗಣೇಶ್ ಸರ್ ಸಿನಿಮಾ ಬರ್ತಿದೆ ಮೇಡಮ್. ಇದು ಕಂಪ್ಲೀಟ್ ರೌಡಿಸಮ್. ಇವಾಗ ರಕ್ಕಸಪುರದಲ್ಲಿ ರಿಲೀಸ್ ಆಯ್ತು, ಅದು ಸಸ್ಪೆನ್ಸ್ ಥ್ರಿಲ್ಲರ್. ಇದು ಕಂಪ್ಲೀಟ್ ರೌಡಿಸಮ್, ಒಂದು ಫ್ಯಾಮಿಲಿ ಡ್ರಾಮಾ. ಬೃಂದಾ ವಿಹಾರಿ ಬಂದು ಕಂಪ್ಲೀಟ್ ಲವ್ ಸ್ಟೋರಿ ಮೇಡಮ್.
ಸಿನಿಮಾ ಓಪನಿಂಗ್ ಅಲ್ಲಿ ಪ್ರೀತಿ ಬಗ್ಗೆ ಮಾತಾಡೋ ಫಸ್ಟ್ ಶಾರ್ಟ್ ಅಲ್ಲಿ, ಮುಗಿಯುವಾಗ್ಲೂ ನಿಮಗೆ ಪ್ರೀತಿ ಬಗ್ಗೆನೇ, ಪ್ರೀತಿ ವಿಶ್ವಾಸದ ಬಗ್ಗೆನೇ ಮಾತಾಡುವಂತ ಸಿನಿಮಾ, ಅದನ್ನ ಮಾತಾಡ್ಸೋ ಪ್ರಯತ್ನ ಮಾಡಿದ್ದೀನಿ. ನೆಕ್ಸ್ಟ್ ಪಿನಾಕ ಸಿನಿಮಾ ಬರ್ತಾ ಇದೆ, ಅದೊಂಚೂರು ಗಣೇಶ್ ಸಿನಿಮಾನೇ ಮೈಥಲಾಜಿಕಲ್ ಟಚ್, ಬೇರೆ ಜನರು, ಅದೊಂದು ಬೇರೆ ತರ ಟ್ರೀಟ್ಮೆಂಟ್ ಇರುತ್ತೆ. ನೆಕ್ಸ್ಟ್ ಸೀತಾರಾಮ್ ರಾಜು, ಒಂದು ಒಳ್ಳೆ ಲವ್ ಸ್ಟೋರಿ, ಸಸ್ಪೆನ್ಸ್ ಥ್ರಿಲ್ಲರು, ಅಂದ್ರೆ ಕತೆ ತುಂಬಾ ಸ್ಟ್ರಾಂಗ್ ಆಗಿರೋ ಸಿನಿಮಾಗಳು ಆ ಡೈರೆಕ್ಟರ್ಗಳು ನನಗೆ ಸಿಗ್ತಾ ಇದ್ದಾರೆ. ಅದ್ ಬಿಟ್ಟು ಪೃಥ್ವಿ ಸರ್ಗೆ ಒಂದು ಕಂಪ್ಲೀಟ್ ಹ್ಯೂಮರ್, ಪೃಥ್ವಿ ಅಂಬರ್ ಸರ್ ಅವರು ಕಂಪ್ಲೀಟ್ ಹ್ಯೂಮರ್ ಟ್ರೈ ಮಾಡೇ ಇಲ್ಲ ಅವರು. ಇದೊಂದು ಬೇರೆ ತರ, ಅದ್ರಲ್ಲಿ ಅವ್ರದ್ದು ಮಂಡ್ಯ ಸ್ಲ್ಯಾಂಗು, ಅದು ಬೇರೆ ತರ ಟ್ರೀಟ್ಮೆಂಟೇ ಒಂದು ಬೇರೆ ತರ ಇದೆ. ಇವತ್ತು ಕ್ಲೈಮ್ಯಾಕ್ಸ್ ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ದು ಅದ್ರದ್ದು ಒಂದು ಸೂಪರ್ ಎಕ್ಸೈಟ್ಮೆಂಟ್ ಅಂತೂ ಇದೆ ಮೇಡಮ್ ಸಿನಿಮಾಗಳ ಮೇಲೆ. ಈಗ ನೀವು ಲ್ಯಾಂಗ್ವೇಜ್ ಬಗ್ಗೆ ಮಾತಾಡ್ತಾ ಇದ್ರಿ. ಸೊ ಲ್ಯಾಂಗ್ವೇಜ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ಏನಾದ್ರೂ ಚಾಲೆಂಜಸ್ ಆಗುತ್ತೆ ಆಸ್ ಅ ಡೈಲಾಗ್ ರೈಟರ್ಸ್ಗೆ ಅಂತ? ಅದಾಗುತ್ತೆ ಮೇಡಮ್, ಯಾಕಂದ್ರೆ ಇವಾಗ ನಾವು ನಾರ್ಮಲ್ ಈ ಬೆಂಗಳೂರು, ಮೈಸೂರು, ಕೊಳ್ಳೇಗಾಲ ಅಂತ ಅಂದ್ರೇನೆ ತುಂಬಾ ಚಾಲೆಂಜಸ್ ಇರುತ್ತೆ ಮೇಡಮ್. ಇದ್ರ ಮಧ್ಯ ನಾವು ಮಾಡ್ತಿರೋದು ಪ್ಯಾನ್ ಇಂಡಿಯಾ, ತೆಲುಗು, ತಮಿಳು, ಹಿಂದಿ, ಆ ಸೌಂಡಿಂಗ್ಗಳು ಬೇರೆ ಇರುತ್ತೆ. ಇವಾಗ ಎಲ್ಲಾ ಭಾಷೆನೂ ನನಗೂ ಅರ್ಥ ಆಗುತ್ತೆ, ಯಾರು 100% ಅಲ್ಲಿ ಒಂದು ಟೈಮಿಂಗ್ ಬೇರೆ ಇರುತ್ತೆ. ನಾರ್ಮಲ್ ಮಾತಾಡೋ ಸ್ಲ್ಯಾಂಗ್ ಬೇರೆ, ಕನ್ವರ್ಸೇಷನ್ಸ್ ಬೇರೆ, ಬಟ್ ಅವ್ರದ್ದು ಟೈಮಿಂಗ್ಗಳು ಬೇರೆ, ಕೆಲವೊಂದು ಸೌಂಡಿಂಗ್ ಇರ್ತವೆ, ಪದಗಳಿರಲ್ಲ, ಬರೀ ಸೌಂಡಿಂಗ್ ಇರ್ತವೆ, ಅವೆಲ್ಲ ಟ್ರೈ ಮಾಡ್ಬೇಕಾಗುತ್ತೆ. ಅದನ್ನ ತಿಳಿದಿರೋರ್ ಜೊತೆಗೆ ನಾವು ಕುತ್ಕೋಬೇಕಾಗುತ್ತೆ, ಯಾಕಂದ್ರೆ ಯಾರು ಏನು ಎಲ್ಲ ತಿಳ್ಕೊ ಬಂದಿರಲ್ವಲ್ಲ ಮೇಡಮ್. ನಾವು ಎಷ್ಟು ಸರೆಂಡರ್ ಆಗ್ತೀವೋ ಅಷ್ಟು ಶಾರದೆ ಒಲಿತಾಳೆ ಅಂತಾರಲ್ಲ, ಆ ತರ ಎಲ್ರ ಜೊತೆ ಬ್ಲೆಂಡ್ ಆಗಿ ಕೆಲಸ ಮಾಡ್ಬೇಕಾಗುತ್ತೆ. ಕೊನೆಯದಾಗಿ KD ಪ್ರೀತಿಸೋ ಜನರಿಗೆ ಏನ್ ಹೇಳ್ತೀರಾ ಅಂತ? ಅಂದ್ರೆ ಇಷ್ಟು ವರ್ಷ ಎಲ್ರು ಕೇಳ್ತಾ ಇದ್ರಿ ಯಾವಾಗ್ರು KD ಯಾವಾಗ ರಿಲೀಸ್ ಆಗುತ್ತೆ ಅಂತ ಅಂದ್ಬಿಟ್ಟು, ಇದೇ 30ನೇ ತಾರೀಕು ಅಂದ್ರೆ ಇನ್ನೊಂದು 3-4 ದಿನದಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲ ನೋಡಿ, ಎಲ್ಲ ಅರಸಿ, ಒಂದು ಫ್ಯಾಮಿಲಿ ಎಂಟರ್ಟೈನರು, ಒಂದು ಲವ್ ಸ್ಟೋರಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಮಾಸ್ ಅಪೀಲ್. ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಪ್ರೇಮ್ ಸರ್ ಕಡೆಯಿಂದ, ಧ್ರುವ ಸರ್ ಕಡೆಯಿಂದ, ಅದೆಲ್ಲ ಈ ಸಿನಿಮಾದಲ್ಲಿ ಇದೆ. ಇದು ಹಿಂದಿನಿಂದ ನಿಮ್ ಸಿನಿಮಾ, ನಿಮ್ಮ ಮಡ್ಲಗ್ ಆಗ್ತಾ ಇರೋಂತ ಸಿನಿಮಾ, 3 ವರ್ಷದ ಕನಸು ನಿಮ್ ಮಡ್ಲಗ್ ಆಗ್ತಾ ಇದೀವಿ, ಎಲ್ಲ ನೋಡಿ ಅರಸಿ. ಆಲ್ ದಿ ಬೆಸ್ಟ್ ಕ್ರಾಂತಿ ಅವರೇ, ಒಳ್ಳೇದಾಗ್ಲಿ ನಿಮ್ಮ ಮುಂದಿನ ಪ್ರಾಜೆಕ್ಟ್ಸ್ ಗಳಿಗೆ, ಇನ್ನಷ್ಟು ದೊಡ್ಡ ಬರಹಗಾರರಾಗಿ ಮಿಂಚಿ ಅಂತ ಹೇಳ್ತಾ ಥ್ಯಾಂಕ್ ಯು. ಇದಾಗಿತ್ತು ಕ್ರಾಂತಿ ಕುಮಾರ್ ಅವ್ರ ಜೊತೆಗಿನ ಮಾತುಕತೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ನಾನು ಕಲಾನ್ವಿತಾ ಜೈನ್, ಸ್ಟೇಟ್ ನ್ಯೂಸ್ .live ಬೆಂಗಳೂರು.